ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೈತರ ಹಬ್ಬ ಅಂದರೆ ಅದು ರೈತರ ಸಂತೆ. ಈ ರೈತರ ಸಂತೆ ಬೆಂಗಳೂರಿನ GKVKಯಲ್ಲಿ ಪ್ರತಿ ತಿಂಗಳು ಕೊನೆ ಶನಿವಾರದಂದು ನಡೀತದೆ. ಇಲ್ಲಿನ ವಿಶೇಷತೆ ಏನಿದೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಎವ್ರಿ ಲಾಸ್ಟ್ ಸ್ಯಾಟರ್ಡೆ ಖಂಡಿತ ಮಿಸ್ ಮಾಡಲ್ಲ, ಎಲ್ಲೇ ಇದ್ರೂ ಕಂಪಲ್ಸರಿ ಅಟೆಂಡ್ ಮಾಡ್ತೀವಿ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ ಪ್ರಾಡಕ್ಟ್ಸ್ ಸಹ, ನ್ಯಾಚುರಲ್, ಆರ್ಗ್ಯಾನಿಕ್. ಅದು ಬಿಟ್ಟು ಇವಾಗ ನಾವು ಹೆಲ್ತ್ ಡ್ರಿಂಕ್ ಮಿಕ್ಸ್ ತಗೊಂಡಿದ್ದೀನಿ ಮಕ್ಕಳಿಗೋಸ್ಕರ. ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್, ಅಂದ್ರೆ ಶುಗರ್ ಇರಲ್ಲ, ಬರೀ ಬೆಲ್ಲ, ಕೋಕೋ ಪೌಡರ್ ಹಾಕಿ ಹಾಲಿನಲ್ಲಿ ಮಿಕ್ಸ್ ಮಾಡಿ ಕುಡಿಯುವಂಥದ್ದು. ಬೂಸ್ಟ್, ಹಾರ್ಲಿಕ್ಸ್ ಬದಲು ಇದು ಆರ್ಗ್ಯಾನಿಕ್ ಆಗಿರುತ್ತೆ ಅಂತ. ಪ್ರಾಡಕ್ಟ್ಸ್ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ ಬಂದಾಗ. ಸೀಸನಲ್ ಫ್ರೂಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಈಗ ಹೆಂಗೋ ಮ್ಯಾಂಗೋ ಸೀಸನು, ಮ್ಯಾಂಗೋ ಇದೆ, ಹಲಸಿನ ಹಣ್ಣು, ದ್ರಾಕ್ಷಿ ಮಾರ್ತಿದ್ದಾರೆ, ತುಂಬಾ ಚೆನ್ನಾಗಿದೆ. ಅದನ್ನು ರೀಸನಬಲ್ ಇದೆ ಸಹ, ಆರ್ಗ್ಯಾನಿಕ್ ಪ್ಲಸ್ ರೀಸನಬಲ್, ತುಂಬಾ ಫ್ರೆಶ್ ಆಗೂ ಇರುತ್ತೆ. ಅದೊಂಥರ ಹಳ್ಳಿಗಳಿಗೆ ಅಂತೂ ಯಾವಾಗ್ಲೂ ಹೋಗಕ್ಕಾಗಲ್ಲ, ಅದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಇಲ್ಲಿ ಬಂದಾಗ. ಈ ಕುರಿಗಳಾಗಿರ್ಬೋದು ಅದೆಲ್ಲ ನೋಡಕ್ ಚೆನ್ನಾಗಿರುತ್ತೆ. ಇಲ್ಲಿ ಬಂದಾಗ ಮಕ್ಳು ಎಂಜಾಯ್ ಮಾಡ್ತಾರೆ. ಯಾವಾಗ್ಲೂ ಮಾಲು ಅಲ್ಲಿ ಇಲ್ಲಿ ಸುತ್ತಾಡೋ ಬದಲು ಇದೊಂಥರ ಡಿಫ್ರೆಂಟ್, ನೇಚರ್ ಜೊತೆಗಿರೋವಂಥದ್ದು ಇಷ್ಟಪಡ್ತಾರೆ ಮಕ್ಳು ಯಾವಾಗ್ಲೂ. ಈ ತರ ಸಂತೆಗಳು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಈ ನಡುವೆ ಎಲ್ಲಾ ಕಡೆ ಶುರು ಮಾಡಿದ್ದಾರೆ. GKVK ಅದರಲ್ಲಿ ಒಂಥರ ಮೇನ್, ತುಂಬಾ ಜನ ಬರ್ತಾರೆ ಇಲ್ಲಿ. ಮಾರ್ಕೆಟ್ಗೆ ಯಾವಾಗ್ಲೂ ಹೋಗಕ್ಕಾಗಲ್ಲ, ಸೊ ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಖಂಡಿತ ಅದೇ ಫ್ರೂಟ್ಸ್ ನಾನು ಹೇಳ್ದಂಗೆ ಯಾವಾಗ್ಲೂ ಹೋಗಿ ಮಾರ್ಕೆಟ್ ಅಲ್ಲಿ ತಗೊಂತೀವಿ, ಅದ್ ಬದಲು ಇಲ್ಲಿ ಬಂದು ಟ್ರೈ ಮಾಡೋದು ಚೆನ್ನಾಗಿರುತ್ತೆ. ನೇಚರ್ ಜೊತೆಗೆ ಎಂಜಾಯ್ ಮಾಡ್ದಂಗೂ ಆಗುತ್ತೆ, ಶಾಪಿಂಗು ಮಾಡ್ದಂಗೆ ಆಗುತ್ತೆ, ಎರಡು ಒಟ್ಟಿಗೆ ಆಗುತ್ತೆ. ನನ್ನ ಹೆಸರು ಗಗನ ಅಂತ. ಸೊ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸು ರೈತರ ಸಂತೆದು. ನನಗೆ ಯಾವಾಗ್ಲೂ ಇಲ್ಲಿ GKVKಲಿ ಕೃಷಿ ಮೇಳಕ್ಕೆ ಬರ್ತಾ ಇದ್ವಿ. ಸೊ ಆ ಒಂದು ವೈಬ್ನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ. ಪ್ಲಸ್ ಒಂದು ವರ್ಷ ಯಾವಾಗಲೂ ವೇಟ್ ಮಾಡಬೇಕಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ಎವ್ರಿ 4th ಸ್ಯಾಟರ್ಡೇ ಇಲ್ಲಿ ಆರ್ಗನೈಸ್ ಮಾಡಿರೋದ್ರಿಂದ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಆಲ್ ಆಫ್ ಅಸ್. ಈ ಸರೌಂಡಿಂಗ್ ನೇಬರ್ಹುಡ್ಡಲ್ಲಿರೋರು ಎಲ್ರಿಗೂ ತುಂಬ ಅನುಕೂಲವಾಗಿದೆ. ಯಾಕೆಂತ ಹೇಳಿದ್ರೆ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು ಮತ್ತು ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಪ್ಲ್ಯಾಂಟ್ಸ್ ಎಲ್ಲ ಸಿಗೋದ್ರಿಂದ ನಾವು ಇಲ್ಲೇ ಒಂದು ರೀಸನಬಲ್ ಪ್ರೈಸಲ್ಲಿ ಪರ್ಚೇಸ್ ಮಾಡಿ ಮನೆಗೆ ತೊಗೊಂಡು ಹೋಗ್ಬೋದು. ಮತ್ತು ಮಕ್ಕಳು ಇರೋ ಮನೆಯಲ್ಲಂತೂ ಅವರಿಗಂತೂ ಇವಾಗ ಹೆಂಗಿರೋ ಸಮ್ಮರ್ ವೆಕೇಷನ್ನು, ಇಲ್ಲಿ ಒಂದು ರೌಂಡ್ ಕರ್ಕೊಂಡು ಬಂದರೆ ಅಂತೂ ಅವ್ರಿಗೆ ಹೇಗೆ ಟೈಮ್ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ. ಒಂದೊಂದು ಪ್ರಾಡಕ್ಟ್ ನೋಡ್ತಾ ಇದ್ರು ಎಲ್ಲ ತಗೊಳ್ಬೇಕು ಅಂತ ಇದೆ, ಬಿಕಾಸ್ ಅಷ್ಟು ಕ್ವಾಲಿಟಿ ಮತ್ತು ಪ್ರೈಸಸ್ ಕೂಡ ತುಂಬ ಅಂದರೆ ತುಂಬ ರೀಸನಬಲ್ ಆಗಿದೆ. ಸೊ ಹಾಗಾಗಿ ಇಟ್ಸ್ ಅ ಮಸ್ಟ್ ವಿಸಿಟ್ ಟು ಎವ್ರಿ ಒನ್ ಹೂ ಇಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಸರೌಂಡಿಂಗ್ ಏರಿಯಾ. ನಾನು ತುಂಬ ಕಡೆ ನಮ್ಮ ಮನೇಲಿ ತುಂಬ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ. ನಾವು ತುಂಬ ಕಡೆ ಆನ್ಲೈನಲ್ಲಿ ಮತ್ತು ಆರ್ಗ್ಯಾನಿಕ್ ಸ್ಟೋರ್ಸಲ್ಲೆಲ್ಲ ವಿಸಿಟ್ ಮಾಡೋವಾಗ ಬರೋ ಎಕ್ಸ್ಪೀರಿಯನ್ಸೇ ಬೇರೆ, ಮತ್ತು ಇಲ್ಲಿ ಸಿಗೋ ಎಕ್ಸ್ಪೀರಿಯನ್ಸೇ ಬೇರೆ. ಇಲ್ಲಿ ಏನಂತ ಹೇಳಿದ್ರೆ ಡೈರೆಕ್ಟ್ ರೈತರಿಂದ ನಾವು ಡೈರೆಕ್ಟ್ ಅವರಿಂದನೇ ಕೊಂಡ್ಕೊಳ್ಳೋದ್ರಿಂದ ನಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಕ್ವಾಲಿಟಿ ಇದೆ ಪ್ರಾಡಕ್ಟು, ಮತ್ತು ಇದನ್ನು ಎಷ್ಟು ಶ್ರಮಪಟ್ಟು ಬೆಳೆಸಿ ಅವರು ತೊಗೊಂಡು ಬಂದು ಇಲ್ಲಿ ನಮಗೆ ಸೇಲ್ ಮಾಡ್ತಾ ಇದ್ದಾರೆ ಅನ್ನೋದು. ಔಟ್ಸೈಡ್ ಆನ್ಲೈನಲ್ಲಿ ಸಿಗೋದಕ್ಕೂ ಮತ್ತು ಸ್ಟೋರ್ ಬಾಟ್ ಐಟಮ್ಸ್ಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ. ಒಂದು ಹಣ್ಣಲ್ಲೂ ನಮಗೆ ಯಾವುದೇ ಥರ ಡಿಫೆಕ್ಟ್ ಇದೆ ಮತ್ತು ಇದು ಕೆಮಿಕಲಿ ರೈಪನ್ಡ್ ಮ್ಯಾಂಗೋಸ್ ಅಂತ ಹೇಳೋಕ್ಕಾಗೋದಿಲ್ಲ. ಅಷ್ಟು ಕ್ವಾಲಿಟಿ ವೈಸ್ ಅಂತೂ ಏನೂ ಕಾಂಪ್ರಮೈಸ್ ಆಗೋಂಗೇ ಇಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇಲ್ಲಿ. ಯಾವುದೇ ಥರ ಆಗಿರ್ಬೋದು, ಹಣ್ಣಾಗಿರ್ಬೋದು, ಹಲಸಿನ ಹಣ್ಣಾಗಿರ್ಬೋದು, ಮತ್ತು ತರಕಾರಿಗಳು, ಮತ್ತು ಬೇರೆ ಬೇರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು ಅಷ್ಟೇ, ಎಲ್ಲದಕ್ಕೂ ಅವರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಈ ಥರ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಒಂದು ಮಾಲ್ಟ್ ಪೌಡರ್ ತೊಗೊಂಡ್ರು ಕೂಡ ಇದಕ್ಕೆ ಈ ಥರದ್ದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀವಿ ಅಂತ ಟ್ರಾನ್ಸ್ಪರೆಂಟಾಗಿ ಹೇಳ್ತಾರೆ. ಸೊ ಹಾಗಾಗಿ ಒಂದು ಟ್ರಸ್ಟ್ ಫ್ಯಾಕ್ಟರ್ ಬಿಲ್ಡ್ ಆಗಿದೆ ಇಲ್ಲಿ. ಸೊ ಕ್ವಾಲಿಟಿ ಬಗ್ಗೆ ದೇರ್ ಇಸ್ ನೋ ಇಶ್ಯೂ. ಸೊ ಇಟ್ಸ್ ಅ ಮಸ್ಟ್ ಬೈ ಅಂತ ಹೇಳ್ಬೋದು.
ಡೆಫಿನೆಟ್ಲಿ ಇದು ಹೆಲ್ತ್ಗೆ ಇವಾಗ ನೀವೇ ನೋಡಿದ್ರ ನ್ಯೂಸಲ್ಲೆಲ್ಲ ಸುಮಾರು ನ್ಯೂಸ್ ನೋಡಿರ್ತೀವಿ ನಾವು, ಅಡಲ್ಟ್ರೇಷನ್ ಹೇಗೆ ನಡೀತಿದೆ ಮತ್ತು ಯಾವ್ಯಾವ ರೀತಿಯಲ್ಲಿ ಜನರಿಗೆ ಮೋಸ ಮಾಡಿ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಇಲ್ಲಿ ಹೆಂಗಂತ ಹೇಳಿದ್ರೆ ಜೆನ್ಯೂನ್ ಆಗಿ ನೀವೇ ಟಚ್ ಆ್ಯಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡ್ಬೋದು ಮತ್ತು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ, ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಮಾಲ್ಟ್ ಪೌಡ್ರ್ ತಗೊಳ್ತೀರಾ ಅಂದ್ಕೊಳ್ಳಿ, ಸೊ ಅದಕ್ಕೆ ಏನೇನು ಯೂಸ್ ಮಾಡಿದ್ದಾರೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಆ ಒಂದು ಟ್ರಸ್ಟ್ ಬಿಲ್ಡ್ ಮಾಡಿ ನಿಮಗೆ ಸೇಲ್ ಮಾಡ್ತಾರೆ. ಸೊ ವಿಚ್ ಇಸ್ ರಿಯಲಿ ಗುಡ್. ನಮಸ್ತೆ, ನಾನು ಅನಿತಾ ಅಂತೇಳಿ ಇಲ್ಲೇ ಪಕ್ಕದಲ್ಲಿ ತಿಂಡ್ಲು ಜಿಕೆವಿಕೆ ತಿಂಡ್ಲಿಂದ ನಾನು ಬರ್ತಾ ಇರೋದು. ಸೊ ನಾನು ಲಾಸ್ಟ್ ಮಂತ್ ಯೂಟ್ಯೂಬಲ್ಲಿ ಹಿಂಗೆ ಸರ್ಚ್ ಮಾಡಬೇಕಾದ್ರೆ ಮಂತ್ಲಿ ಸ್ಯಾಟರ್ಡೆ, ಲಾಸ್ಟ್ ಸ್ಯಾಟರ್ಡೆ ಈ ಥರ ರೈತರ ಸಂತೆ, ರೈತರು ಬೆಳೆದಿರೋದೆಲ್ಲ ಇಲ್ಲಿ ನೇರವಾಗಿ ಮಾರಾಟ ಮಾಡ್ತಿದ್ದಾರೆ, ರೈತರ ಸಂತೆ ಅಂತ ಸೇರುತ್ತೆ ಅಂತ ನಮ್ಗೆ ಗೊತ್ತಾದ್ಮೇಲೆ ಸರಿ ಈ ಮಂತ್ ನೋಡೋಣ ಅಂತೇಳಿ ಇಲ್ಲಿ ಬಂದಿದ್ದೀವಿ. ಸೊ ನಾನು ಈ ಡಾಕ್ಟರ್ ಖಾದರ್ ಅವ್ರನ್ನ ಫಾಲೋ ಮಾಡೋದ್ರಿಂದ ಸಿರಿಧಾನ್ಯಗಳ ಬಗ್ಗೆ ಅದ್ರ ಬಗ್ಗೆ ಏನಾದರೂ ಸಿಗುತ್ತೇನೋ ಅವ್ರುಗಳು ಸಲಹೆ ಮೇರೆಗೆ ನಾವು ಇಲ್ಲಿ ಬಂದಿದ್ದೀವಿ. ಸೊ ನಾನು ಒಬ್ಬ ರೈತನ ಮಗಳಾಗಿ ಇಲ್ಲೆಲ್ಲ ಪ್ರತಿಯೊಂದು ತರಕಾರಿಗಳೇ ಆಗಿರ್ಬೋದು ಎಲ್ಲ ರೈತರಿಂದ ನೇರವಾಗಿ ಮಾರಾಟ ಆಗ್ತಾ ಇದೆ. ದಲ್ಲಾಳಿಗಳ ಮೂರನೇ ವ್ಯಕ್ತಿಗಳ ಇದು ಮಾಡೋ ಬದಲು ಅವರೇ ಬೆಳೆದು ಅವರೇ ನೇರವಾಗಿ ಮಾರಾಟ ಮಾಡೋದ್ರಿಂದ ಜನಗಳಿಗೆ ನೇರವಾಗಿ ಜನಗಳ ಕೈಗೂ ಸಿಕ್ಕಿ ಅವ್ರಿಗೂ ಉಳಿತಾಯ ಮಾಡೋ ಒಂದು ಇದು ಸಿಗುತ್ತೆ. ಸೊ ಎಲ್ಲರೂ ಬಂದು ಇಲ್ಲಿ ವ್ಯಾಪಾರ ಮಾಡಿ ರೈತರು ಬೆಳೆದಿರೋ ತರಕಾರಿಗಳ ಬಗ್ಗೆ, ಹಣ್ಣು ತರಕಾರಿಗಳ ಬಗ್ಗೆನೇ ಆಗಿರ್ಬೋದು, ಸಿರಿಧಾನ್ಯಗಳ ಬಗ್ಗೆನೇ ಆಗಿರ್ಬೋದು, ಸೊ ಎಲ್ಲ ನೋಡಿ ತಗೊಂಡು ನೀವು ಅದ್ರ ಬಗ್ಗೆ ಉಪಯೋಗ ಮಾಡ್ಕೊಳ್ಳಿ ಅಂತ ನಾವು ಇದು ಮಾಡ್ಕೊತಾ ಇದ್ದೀವಿ. ಸೊ ನಾವು ಫಸ್ಟು ಬರಬೇಕಾದ್ರೆ ಬಾಳೆಹಣ್ಣು, ಹಲಸಿನ ಹಣ್ಣು, ಮಾವಿನ ಹಣ್ಣು, ಸೊ ಹಂಗೆ ಬರ್ತಾ ಸಿರಿಧಾನ್ಯಗಳು ನೋಡಿ ನನಗೆ ಮೇಯ್ನ್ ಬೇಕಾಗಿದ್ದಿದ್ದೆ ಸಿರಿಧಾನ್ಯ. ಸೊ ನನ್ನ ಸಿರಿಧಾನ್ಯ ನೋಡಿಕೊಂಡು ಈಗ ಸಿರಿಧಾನ್ಯ ನಾನು ಪರ್ಚೇಸ್ ಮಾಡಿದ್ದೀನಿ, ನವಣೆ ಮತ್ತು ಈ ಪಾಮ್ ಜಾಗಿರಿ ಅಂತೇಳಿ. ಸೊ ನಾನು ಎಲ್ಲೆಲ್ಲೋ ನೋಡಿದೆ, ಬಟ್ ಇಷ್ಟು ಒರಿಜಿನಾಲಿಟಿ ನನಗೆಲ್ಲೂ ಸಿಗಲಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ನನಗೆ ನವಣೆ ಮತ್ತು ಪಾಮ್ ಜಾಗಿರಿ, ಯಾಕಂದರೆ ರೈತರಿಂದ ನೇರವಾಗಿ ಬರ್ತಾ ಇರೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಬೇಸಿರೋದಿಲ್ಲ. ಇವಾಗ ಪ್ರತಿಯೊಂದು ತರಕಾರಿಗೆ ಆಗಿರ್ಬೋದು, ಪ್ರತಿಯೊಂದು ಸೊಪ್ಪುಗಳಿಗೆ ಆಗಿರ್ಬೋದು ಎಲ್ಲ ಕೆಮಿಕಲ್ ಬೇಸಿರೋದ್ರಿಂದ ಸೊ ಏನು ತಿನ್ನೋದಕ್ಕೂ ಅಂಗಡಿಗಳಲ್ಲಿ ತಗೊಂಡು, ಸೊ ಹಂಗಾಗಿ ಇಲ್ಲಿ ನೇರವಾಗಿ ಡೈರೆಕ್ಟ್ ರೈತರ ಕಡೆಯಿಂದನೇ ತಗೊಳ್ಳೋದ್ರಿಂದ ಅದೇನು ನಮಗೆ ವಿಷಕಾರಿ ವಸ್ತು ಅಲ್ಲ. ರೈತರಿಂದ ಅದು ಸಾವಯವ ಕೃಷಿ ಇದು ಮಾಡಿ ಬೆಳೆದಿರೋ ಆರ್ಗ್ಯಾನಿಕ್ಕಿಂತ ನಾವು ಯೂಸ್ ಮಾಡಿ ಏನು ಯೋಚನೆ ಮಾಡದೆ ತಗೊಳೋದಿಕ್ಕೆ 100%. ಅಂಗಡಿನಲ್ಲಿ ಮೂರನೇ ವ್ಯಕ್ತಿಗಳಿಂದ ಅದು, ಯಾಕಂದ್ರೆ ಬೆಳೆದಿರೋರ್ಗೆ ಏನು ಸಿಗೋದಿಲ್ಲ. ಯಾಕಂದ್ರೆ ಈ ದಲ್ಲಾಳಿಗಳು ಇರ್ತಾರಲ್ವಾ, ಬೆಳೆದಿರೋರ್ಗೆ 1% ಸಿಕ್ಕಿದ್ರೆ ದಲ್ಲಾಳಿಗಳ ಮುಖಾಂತರ ದಲ್ಲಾಳಿಗಳಿಗೆ ಅದು 50% ಸಿಗುತ್ತೆ, ನಮ್ಗೆ ಅದು 75% ನಮ್ಮ ತಲೆ ಮೇಲೆ ಹಾಕ್ತಾರೆ. ಸೊ ಇಲ್ಲಿ ಅಂದ್ರೆ ನೇರವಾಗಿ ರೈತರ ಮುಖಾಂತರ ತಗೊಳ್ಳೋದ್ರಿಂದ ಅವ್ರು ಬೆಳೆದಿರೋ ಬೆಳೆಗಳಿಗೆ ಅದಕ್ಕೆ ತಕ್ಕನಾದ ಬೆಲೆ ಅವ್ರಿಗೆ ಸಿಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಜನಗಳಿಗೆ ಅದೇ ಸರ್, ಈ ಥರ ಸಂತೆಗಳಲ್ಲಿ ಬಂದು ನೋಡಿ ತಗೊಳ್ಳಿ, ಭಾಗವಹಿಸಿ, ಜನಗಳಿಗೂ ಉಪಯುಕ್ತ ಆಗುತ್ತೆ ಅಂತ ನಾನು ಹೇಳಬಲ್ಲೆ. ನಾನು ಬೆಳೆದ ಚಿಕ್ಕೂರಲ್ಲಿ, ಸೊ ನನಗೆ ಗೊತ್ತು ಗದ್ದೆಯಲ್ಲಿ ಹೇಗಿರುತ್ತೆ, ಎಷ್ಟು ಕಷ್ಟಪಡ್ತಾರೆ ಫಾರ್ಮರ್ಸ್ ಅಂತ. ಇಲ್ಲಿ ಬಂದು ಇದೆಲ್ಲ ನೋಡುವಾಗ, ಇದೆಲ್ಲ ಸಂತೆ ಎಲ್ಲ ನಮ್ಮ ಊರಲ್ಲಿ ನಡೆಯೋದು, ಇಲ್ಲಿ ನೋಡುವಾಗ ತುಂಬ ಖುಷಿ ಆಗುತ್ತೆ ನನಗೆ. ಎಲ್ಲರಿಗೂ ಒಂದು ಸಿಟಿಯಲ್ಲಿ ಬೆಳೆದವ್ರಿಗೆ ಒಂದು ಈ ಚಿಕ್ಕ ಮಕ್ಳಿಗೆ ಎಸ್ಪೆಷಲಿ ಹೇಗೆ ಒಬ್ಬರು ರೈತರು ಬಂದು ಇಲ್ಲಿ ತನಕ ಬರ್ತಾರೆ ಅನ್ನೋದನ್ನ ನೀವು ಹೇಗೆ ಅಂತ ಹೇಳ್ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಬರೀ ಅವ್ರು ಲಾಸ್ಟ್ ಪ್ರೊಡ್ಯೂಸ್ ನೋಡ್ತಾ ಇದ್ದಾರೆ, ಏನು ಬಂತು ಒಂದು ಇದರಿಂದ ಅಂತ ನೋಡ್ತಾ ಇದ್ದಾರೆ. ಬಟ್ ನೀವು ಹೇಗೆ ಬರ್ತಾ ಇದೆ, ಹೇಗೆ ಮಾಡ್ತಾರೆ ಅಂತಲೂ ನೀವು ಒಂದು ಇನ್ಫಾರ್ಮೇಶನ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ಗನ್ಸುತ್ತೆ. ಮತ್ತು ಆರ್ಗ್ಯಾನಿಕ್ ಇಲ್ಲದೆ ಇರೋದ್ರದ್ದು ವ್ಯತ್ಯಾಸಗಳನ್ನು ಈ ಮಕ್ಳಿಗೂ ಹೇಳಬೇಕು. ನೀವು ಹೇಗೆ ಬೆಳೀತಾರೆ, ರಾಸಾಯನಿಕ ಗೊಬ್ಬರ ಆಗಲಿ, ಯಾವ ಥರ ಗೊಬ್ಬರ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲಿ ಯಾವ್ಯಾವ ಜಾಗಗಳಲ್ಲಿ ಇವಾಗ ಕೆಮಿಕಲ್ಸ್ ಇಲ್ಲದೆ ಬೆಳೆಸ್ತಾ ಇದ್ದಾರೆ, ಪೂರ್ತಿ ಆರ್ಗ್ಯಾನಿಕ್ ಆಗಿದ್ದಾರೆ, ಇದೆಲ್ಲ ಇನ್ಫಾರ್ಮೇಶನ್ ನೀವು ಇನ್ನೂ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಟ್ ರೈತರ ಜೊತೆ ಡೈರೆಕ್ಟಾಗಿ ನಾವು ಕೊಂಡ್ಕೊಳ್ತಾ ಇರೋದು, ಯಾರು ಬೆಳೀತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಡೈರೆಕ್ಟಾಗಿ ಕೊಂಡ್ಕೊಳ್ಳೋದು ಒಂದು ತುಂಬ ಚೆನ್ನಾಗಿದೆ ಅನ್ಸುತ್ತೆ. ಯಾಕಂದರೆ ತುಂಬ ಪ್ಯಾಷನೇಟ್ ಆಗಿ ಅವರು ಅದನ್ನು ಹೇಳ್ತಾರೆ, ನಾನು ಮಾಡಿರೋದು, ನಾವು ಬೆಳೆದಿರೋದು, ಇದು ನಾವು ಥರ ಮಾಡಿರೋದು ಅಂತ. ಸೊ ಅದು ಚೆನ್ನಾಗಿದೆ ಅನ್ಸುತ್ತೆ. ಸರ್, ನಾವು ಗಿಣ್ಣು ಹಾಲು ಮತ್ತು ಇದು ಹಸುವಿನ ಬೆಣ್ಣೆ
ಮತ್ತೆ ಎಮ್ಮೆ ಬೆಣ್ಣೆ, ಮತ್ತೆ ಮಕ್ಕಳಿಗೆ ಮಾಡಿರುವಂತ ಇದು ಚಾಕೋ ಮಿಕ್ಸ್, ಹಾಲಿಗೆ ಹಾಕೊಂಡು ಕುಡಿಯೋ ಪೌಡರ್ಸು, ಮತ್ತೆ ಮಿಲ್ಲೆಟ್ಸ್ ನೂಡಲ್ಸ್, ಈ ತರ ಎಲ್ಲ ಸ್ವಲ್ಪ ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ. ರೈತರ ಕಡೆಯಿಂದ ಡೈರೆಕ್ಟ್ ಆಗಿ ಬರುತ್ತೆ, ಇಲ್ಲಿ ಆರ್ಗ್ಯಾನಿಕ್ ಆಗಿರುತ್ತೆ. ನಾವು ಹೊರಗಡೆ ಪೊಲ್ಯೂಟೆಡ್ ಎನ್ವೈರನ್ಮೆಂಟ್ ಅಲ್ಲಿರೋ ವೆಜಿಟೇಬಲ್ಸ್ ನ, ಫ್ರೂಟ್ಸ್ ನ ತಗೊಳ್ಳೋದಕ್ಕಿಂತ ಇಲ್ಲಿ ರೈತರಿಂದ ಡೈರೆಕ್ಟ್ ಆಗಿ ಬರೋದ್ರಿಂದ, ಮತ್ತೆ ವೆರೈಟಿ ಆಫ್ ಆಪ್ಷನ್ಸ್ ಇರೋದ್ರಿಂದ, ಎಲ್ಲ ಆರ್ಗ್ಯಾನಿಕ್ಸ್. ನಾವು ಬೇರೆ ಕಡೆ ಆರ್ಗ್ಯಾನಿಕ್ಸ್ ಅಂತ ತುಂಬಾ ದುಡ್ಡು ಸುರಿತೀವಿ ಹೊರಗಡೆ. ಇಲ್ಲಿ ನಮ್ಗೆ ಅಂದ್ರೆ ರೇಟ್ ತುಂಬಾ ನಾರ್ಮಲ್ ರೇಟ್ ಅಲ್ಲಿ ಸಿಗುತ್ತೆ, ಮತ್ತೆ ಡೈರೆಕ್ಟ್ ಆಗಿ ರೈತರ ಕಡೆಯಿಂದ ಸಿಗೋದ್ರಿಂದ ನೀವು ಮತ್ತೆ ಟ್ರೈ ಕೂಡ ಮಾಡ್ಬೋದು. ಅವರು ಸ್ಯಾಂಪಲ್ಸ್ ಕೂಡ ಕೊಡ್ತಾರೆ, ಟ್ರೈ ಮಾಡಿ ತಗೋಬಹುದು. ತುಂಬಾ ಚೆನ್ನಾಗಿದೆ ಇಲ್ಲಿ. ಇವನ್ ಎನ್ವೈರನ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಹೊರಗಡೆ ವೆಜಿಟೇಬಲ್ಸ್, ಫ್ರೂಟ್ ಶಾಪ್ಗಳಲ್ಲಿ ತಗೊಳ್ಳೋದಕ್ಕಿಂತ ಇಲ್ಲಿ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಹೌದು, ರೈತರಿಗೂ ತುಂಬಾ ಲಾಭ ಆಗುತ್ತೆ. ಯಾಕೆ ಅಂದ್ರೆ ಮಧ್ಯವರ್ತಿಗಳು ಯಾರು ಇರೋದಿಲ್ಲ. ಡೈರೆಕ್ಟ್ ಆಗಿ ರೈತರ ಕಡೆಯಿಂದ ಅವರೇ ಬಂದು ಇಲ್ಲಿ ಸ್ಟಾಲ್ಗಳು ಹಾಕಿ ಮಾರೋದ್ರಿಂದ ಅವ್ರಿಗೂ ಕೂಡ ಲಾಭ ಆಗತ್ತೆ, ನಮಗೂ ಒಳ್ಳೆ ಪ್ರಾಡಕ್ಟ್ಸ್ ಸಿಗುತ್ತೆ. ನಾವು ತುಂಬಾ ಸಲ ಬಂದಿದೀವಿ ಇಲ್ಲಿಗೆ, ಬಟ್ ಸ್ವಲ್ಪ ಗ್ಯಾಪ್ ಆಗಿತ್ತು, ಬರಕ್ ಆಗಿರ್ಲಿಲ್ಲ. ಲಾಸ್ಟ್ ಕೃಷಿ ಮೇಳ ನಡೆದಾಗ ಬಂದಿದ್ವಿ ಇಲ್ಲಿಗೆ. ಇದು ನೆಕ್ಸ್ಟ್ ಬಂದಿರೋದು. ನನ್ಗೂ ಗೊತ್ತಿರ್ಲಿಲ್ಲ. ನನ್ನ ಮಗ ಇಲ್ಲಿ GKVK ಒಂದು ಇದು ಸಮ್ಮರ್ ಕ್ಯಾಂಪ್ ಮಾಡ್ತಿದ್ದಾರೆ, ಹಾರ್ಟಿಕಲ್ಚರ್ ಕ್ಯಾಂಪ್. ಅವನ್ನ ಕರ್ಕೊಂಡ್ ಬಂದಿದ್ರಿಂದ ನಮ್ಗೆ ಗೊತ್ತಾಗಿ ಇವಾಗ ಬಂದಿದ್ದಾಯ್ತು. ಬಟ್ ಇನ್ಮೇಲೆ ರೆಗ್ಯುಲರ್ ಆಗಿ ಬರ್ಬೇಕು ಅಂತ ಇದೀನಿ. ಲೈಕ್ ಎವ್ರಿ ಮಂತ್ ನಡೆಯುತ್ತಂತೆ ಇದು, ಎವ್ರಿ ಮಂತ್ ಲಾಸ್ಟ್ ಸ್ಯಾಟರ್ಡೆ. ಸೊ ರೆಗ್ಯುಲರ್ ಆಗಿ ಇನ್ಮೇಲೆ ಬರ್ಬೇಕು ಅಂತ ಇದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ತಂಪಾಗಿದೆ. ಈ ಹೊರಗಡೆ ಅಷ್ಟು ಬಿಸಿನಲ್ಲೂ ಇಲ್ಲಿ ಗಿಡ ಮರ ತುಂಬಾ ಚೆನ್ನಾಗಿದೆ. ನಿಮ್ಗೆ ಹಳ್ಳಿ ವಾತಾವರಣ ಸಿಗುತ್ತೆ. ಮಕ್ಕಳು ಇಲ್ಲೆಲ್ಲ ಬುಲ್ ಕಾರ್ಟಲ್ಲೆಲ್ಲ ಓಡಾಡ್ತಿದ್ದಾರೆ, ಎತ್ತಿನ ಗಾಡಿನಲ್ಲೆಲ್ಲ ಓಡಾಡ್ತಿದ್ದಾರೆ. ಅದನ್ನೆಲ್ಲ ನೋಡಕ್ ತುಂಬಾ ಖುಷಿ ಆಗುತ್ತೆ. ಹೌದು, ನಮ್ ಸಂಸ್ಕೃತಿ ತುಂಬಾ ಇಲ್ಲಿ ಎದ್ದು ಕಾಣುತ್ತೆ. ಮತ್ತೆ ನಮ್ಗೆ ನೋಡದೆ ಇರೋ ಹಳ್ಳಿಗೆ ಹೋದ್ರೆ ಮಾತ್ರ ಸಿಗುವಂತ ಪ್ರಾಡಕ್ಟ್ಸ್ ಇಲ್ಲಿ ತುಂಬಾ ಸಿಗ್ತಾ ಇದೆ, ತುಂಬಾ ಕಾಣಿಸ್ತಾ ಇದೆ. ಸಿಟಿ ಮಕ್ಕಳನ್ನ ಇಲ್ಲಿ ಕರ್ಕೊ ಬಂದ್ರೆ ಎಷ್ಟೊಂದು ಪ್ರಾಡಕ್ಟ್ಸ್ ಅವ್ರು ನೋಡೇ ಇರಲ್ಲ, ಅಂತದೆಲ್ಲ ಇಲ್ಲಿ ನೋಡಕ್ ಸಿಗ್ತಲ್ಲ. ತಗೊಳಕ್ಕೆ ಬಂದಿದ್ದು ನಾವು. ಯೂಶಲಿ ಬೇರೆ ಕಡೆ ಹಳ್ಸನ್ನೆಲ್ಲ ಪೌಡರ್ ಹಾಕಿ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ, ಬಟ್ ಇಲ್ಲಿ ವಿ ಲುಕ್ ಫಾರ್ ಆರ್ಗ್ಯಾನಿಕ್ ಹಳ್ಸಣ್ಣು ಅಂಡ್ ಆಲ್ಸೋ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಅಂಡ್ ಆಲ್ಸೋ ಶೀಲ್ ಟೆಲಸ್ ಯಾವ್ದು ಚೆನ್ನಾಗಿರುತ್ತೆ ಇಲ್ಲಿ. ಶೀಲ್ ಪ್ರಿಫರ್ ಯೂಶಲಿ ಇಲ್ಲಿಗೆ ಬಾ, ಸಂತೆ ನಡೀತಾ ಇದೆ, ಚೆನ್ನಾಗಿ ಸಿಗುತ್ತೆ. ಡೈರೆಕ್ಟ್ ರೈತರಿಂದನೇ ತಗೊಳ್ಳೋದ್ರಿಂದ ಮೇ ಬಿ ಅವ್ರಿಗೆ ಸ್ವಲ್ಪ ಪ್ರಾಫಿಟ್ಸ್ ಹೋಗ್ಲಿ ಅಂತ ವಿ ಥಿಂಕ್ ಲೈಕ್ ದ್ಯಾಟ್. ಸೊ ಮನೆ ಹತ್ರ ಹೋದ್ರೆ ಅಲ್ಲಿ ಡಿಸ್ಟ್ರಿಬ್ಯೂಟರ್ಸ್ಗೆ ಎಲ್ಲ ಹೋಗುತ್ತಲ್ವಾ, ಅವ್ರಿಗೆಲ್ಲ ಪ್ರಾಫಿಟ್ಸ್ ಹೋಗುತ್ತೆ. ಇಲ್ಲಾಂದ್ರೆ ರೈತರ ಜೊತೆ ತಗೊಂಡ್ರೆ ಡೈರೆಕ್ಟ್ ಇಂಟ್ರಾಕ್ಷನ್ ಇರೋದ್ರಿಂದ ಇಟ್ಸ್ ಗುಡ್ ಅಂತ ವಿ ಕಮ್ ಹಿಯರ್. ನಮಗೆ ರೈತರ ಸಂತೆಗೆ ಪ್ರತಿ ತಿಂಗಳು ಬರೋದೊಂದು ಫಿಕ್ಸ್ಡ್ ಪ್ರೋಗ್ರಾಮ್ ಇದ್ದಂಗೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಬರೋ ವಾತಾವರಣ ನಮಗೆ ತುಂಬಾ ಖುಷಿ ಆಗುತ್ತೆ. ಪ್ಲಸ್ ಇಲ್ಲಿ ನಮಗೆ ಸಿಗೋ ಐಟಮ್ಸ್ ಎಲ್ಲ ರೈತರಿಂದ ಡೈರೆಕ್ಟ್ ಆಗಿ ನಮ್ಮ ಕೈಗೆ ಸಿಗೋಂಥದ್ದು. ನಾವು ಮನೆಗೆ ತೊಗೊಂಡೋಗಿ ತಿಂತೀವಿ, ಆರ್ಗ್ಯಾನಿಕ್ ಆಗಿದೆ. ಸೊ ತಿನ್ನೋಕ್ಕೂ ನಮಗೆ ಒಂಥರ ಹೆಲ್ದಿ ಫೀಲ್ ಆಗುತ್ತೆ. ಸೊ ನಾವು ಏನು ಐಟಮ್ಸ್ ತಗೊಂಡ್ರು ಕೂಡ ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾವು ಯಾವತ್ತೂ ತೊಗೊಂಡೋಗ್ಬಿಟ್ಟು ಇದು ಚೆನ್ನಾಗಿಲ್ಲ ಐಟಮ್ ಅಂತ ಯಾವತ್ತೂ ಇಟ್ಟಿಲ್ಲ, ಯಾಕಂದ್ರೆ ಎಲ್ಲ ರೈತರಿಂದ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಬರುತ್ತೆ. ಸೊ ನಮಗೆ ಅದನ್ನ ತಿನ್ನೋದಕ್ಕೂ ನಮ್ಗೆ ಕನ್ಸ್ಯೂಮ್ ಮಾಡೋಕ್ಕೂ ಇಷ್ಟ ಆಗುತ್ತೆ. ನಾವು ಮಕ್ಕಳ ಜೊತೆ ಬಂದು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀವಿ. ನಮಗೆ ಅಂತ ಒಳ್ಳೆ ಫ್ಯಾಮಿಲಿ ಟೈಮ್ ಇದ್ದಂಗೆ. ಮತ್ತೆ ಈಗ ಮ್ಯಾಂಗೋ ಸೀಸನ್ ಬೇರೆ ಸ್ಟಾರ್ಟ್ ಆಗಿದೆ. ಸೊ ನಾನು ನೋಡ್ತಾ ಇದ್ದೀನಿ ಒಳ್ಳೆ ಮ್ಯಾಂಗೋ ಸಿಗುತ್ತಾ ಇಲ್ವಾ ಅಂತ. ಸೊ ಇಲ್ಲಿ ತನಕ ಏನೆಲ್ಲ ತಗೊಂಡೋಗಿದ್ದೀವಿ, ನಮಗೆ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಎಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ನಮಗೆ ತುಂಬಾ ಖುಷಿ ಆಗುತ್ತೆ. ಡೆಫಿನೆಟ್ಲಿ, ಯಾಕಂದ್ರೆ ಈಗ ನಮ್ಗೆಲ್ರಿಗೂ ಗೊತ್ತು, ಈಗ ನಮ್ಗೆ ಏನೆಲ್ಲ ಜಾಸ್ತಿ ಪದಾರ್ಥ ಐಟಮ್ಸ್ ಏನ್ ಸಿಗುತ್ತೆ ಎಲ್ಲ ಕೆಮಿಕಲ್ಸ್ ಹಾಕಿರ್ತಾರೆ, ಒಂಥರ ನ್ಯಾಚುರಲ್ ಆಗಿರೋದಿಲ್ಲ, ನಮ್ಗೆ ಹೆಲ್ತ್ಗೂ ಒಳ್ಳೇದಲ್ಲ. ಸೊ ಅಂತ ಟೈಮಲ್ಲಿ ನಾವು ನ್ಯಾಚುರಲ್ ಆಗಿ ಬೆಳೆದು ಇಲ್ಲಿ ಸೇಲ್ ಮಾಡ್ತಿರೋ ಐಟಮ್ಸ್ ತಿಂದ್ರೆ ನಮ್ಗೆ ಹೆಲ್ತ್ಗೆ ಒಳ್ಳೇದು. ಈಗ ನಾವು ಅದನ್ನ ತುಂಬಾ ಡಿಫ್ರೆನ್ಸ್ ಸಿಗುತ್ತೆ. ನಾವು ಮಾರ್ಕೆಟ್ ಅಲ್ಲಿ ತಗೊಳ್ಳೋ ಐಟಮ್ಗೂ ನಾವು ರೈತರ ಸಂತೆಯಲ್ಲಿ ತಗೊಳ್ಳೋ ಐಟಮ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಅದ್ರದ್ದು ಕ್ವಾಲಿಟಿನಲ್ಲಿ ಆಗಿರ್ಬೋದು, ಈವನ್ ಕಾಸ್ಟ್ ಕೂಡ ಇಟ್ಸ್ ಅ ವೆರಿ ರೀಸನೇಬಲ್ ಕಾಸ್ಟ್ ವಾಟ್ ದೇ ಆರ್ ಹ್ಯಾವಿಂಗ್. ಡೆಫಿನೆಟ್ಲಿ ನಾನು ಹೇಳೋದಂದ್ರೆ ಸಿಟಿ ಕ್ರೌಡ್ಗೆ ಇದೊಂಥರ ಮಸ್ಟ್ ಅಂತ ನಾನು ಹೇಳ್ತೀನಿ. ರೇಟು ಬಹಳ ಏನು ವ್ಯತ್ಯಾಸ ಇಲ್ಲ, ಬಟ್ ಕ್ವಾಲಿಟಿನಲ್ಲಿ ಡೆಫಿನೆಟ್ಲಿ ವ್ಯತ್ಯಾಸ ಇದೆ. ಯಾಕಂದ್ರೆ ನಾವು ಮಾವಿನಹಣ್ಣು ಎಷ್ಟು ಟೈಮ್ ತಗೊಂಡೋಗಿದೀವಿ, ಅದಾದ್ಮೇಲೆ ನಾವು ಔಟ್ಸೈಡ್ ಶಾಪಲ್ಲಿ ತಗೊಳ್ಳೋದಕ್ಕೂ ಇಲ್ಲಿ ತಿಂದಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಆ ಕ್ವಾಲಿಟಿ ಡಿಫ್ರೆನ್ಸ್ ಅಂತೂ ಡೆಫಿನೆಟ್ಲಿ ಇದೆ. ರೇಟ್ ಚೇಂಜ್ ಆಗ್ತಾ ಇರುತ್ತೆ ಸೀಸನ್ ಬಂದಾಗ. ನಾವು ಫ್ರೆಂಡ್ಸ್ ಆಲ್ರೆಡಿ ನಾವು ಆಫೀಸಲ್ಲಿ ಮಾತಾಡ್ತಾ ಇರ್ತೀವಿ, ಈ ತಿಂಗಳು ರೈತರ ಸಂತೆ ಇದಲ್ಲ, ಈ ಸ್ಯಾಟರ್ಡೇ ಅಂತ ನಾವು ರಿಮೈಂಡ್ ಮಾಡ್ತಿರ್ತೀವಿ ಒಬ್ರಿಗೊಬ್ರು, ಸೊ ದಟ್ ನಾವು ಮಿಸ್ ಮಾಡೋದಿಲ್ಲ. ಸೊ ಖಂಡಿತ ನನ್ನ ಫ್ರೆಂಡ್ಸು ಬಂದಿದ್ದಾರೆ, ಎಲ್ಲ ಇದ್ದಾರೆ ಸರೌಂಡಿಂಗ್ ಅಲ್ಲಿ. ಸೊ ನಾವು ಒಂಥರ ರೈತರ ಸಂತೆ ಬಗ್ಗೆ ಪ್ರತಿ ತಿಂಗಳು ಮಾತಾಡ್ತಾ ಇರ್ತೀವಿ. ನಾವು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀವಿ. ಒಳ್ಳೆ ಫ್ಯಾಮಿಲಿ ಟೈಮ್ ಕೂಡ, ಮಕ್ಕಳ ಜೊತೆ ಬರ್ತೀವಿ, ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಹಸುಗಳು, ದನಗಳು ಎಲ್ಲ ಇವೆ, ಅವು ಶೀಪ್ ಇದೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾರೆ ಮಕ್ಕಳು. ಅಂದ್ರೆ ಈಗ ನಾವು ವಿಲೇಜ್ ಬ್ಯಾಕ್ ಗ್ರೌಂಡ್ ಇಂದಾನೆ, ನಮ್ದು ಫಾರ್ಮಿಂಗ್ ಬ್ಯಾಕ್ ಗ್ರೌಂಡ್ ಇರೋದು. ಸೊ ನಮ್ಗೆ ಒಂಥರ ಮನೆಗೆ ಹೋದಂಗೆ ಫೀಲಿಂಗ್ ಬರುತ್ತೆ ಇಲ್ಲಿ ಬಂದ್ರೆ. ಆಕ್ಚುಲಿ
ಸೊ ನಮ್ಮ ಊರ್ ಕಡೆ ಹೋದಾಗ ನಮ್ಗೆಲ್ಲ ಏನು ಸಿಗುತ್ತೆ ಅದು ನಮ್ಗೆ ಇಲ್ಲಿ ಬಂದು ತೊಗೊಳಕ್ಕೆ ಅದೇ ಕ್ವಾಲಿಟಿ ಐಟಮ್ ಇಲ್ಲಿ ಸಿಕ್ಕಿದಾಗ, ಅದೇ ಟೈಪ್ ಐಟಮ್ ಸಿಕ್ಕಿದಾಗ ನಮ್ಗೊಂಥರ ಖುಷಿ, ಪರ್ಚೇಸ್ ಮಾಡೋದಕ್ಕೂ ಖುಷಿ. ಹಾಯ್, ನನ್ನ ಹೆಸರು ಹರ್ಷಿತಾ ಅಂತ, ಬೇಸಿಕಲಿ ಫ್ರಮ್ ಕೊಡಗು, ಕರ್ನಾಟಕದವ್ರೆ. ಸೊ ಇಲ್ಲಿ ತನಿಸಂದ್ರದ ಹತ್ರ ಇವಾಗ ಕರೆಂಟಲ್ಲಿ ಇದ್ದೀವಿ, ವರ್ಕ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ರೈತ ಮೇಳ ಎವ್ರಿ ಸ್ಯಾಟರ್ಡೇ ಆಫ್ ಲಾಸ್ಟ್ ಸ್ಯಾಟರ್ಡೇ ಆಫ್ ಎವ್ರಿ ಮಂತ್ ಇಲ್ಲಿ ಬರ್ತೀವಿ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಏನಕ್ಕಂದರೆ ಎಲ್ಲ ನ್ಯಾಚುರಲ್ ಐಟಮ್ಸ್, ಆರ್ಗ್ಯಾನಿಕ್, ಮತ್ತು ರೈತರು ಅವರು ಬೆಳೆದಂಥ ಐಟಮ್ಸ್ ಇಲ್ಲಿ ಸಿಗುತ್ತೆ ನಮಗೆ. ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಮೋಸ ಹೋಗ್ತೀವಿ ಸುಮಾರಿಗೆ, ಮತ್ತು ಇಲ್ಲಿ ಶಾಪಿಂಗಲ್ಲೂ ಅಷ್ಟೇ ಸುಮಾರು ಕಳಪೆ ಐಟಮ್ಸೇ ಸಿಗೋದಲ್ಲ. ಬಟ್ ಇಲ್ಲಿ ನಾವು ಆಯ್ದುಕೊಂಡು ತಗೊಳ್ತೀವಿ, ಪಿಕ್ ಮಾಡ್ಕೊಳ್ತೀವಿ. ಆ್ಯಂಡ್ ಈವನ್ ಎಲ್ಲ ಸ್ಪಾನ್ಸರ್ಸ್ ಮಾಡೋರು ಎಲ್ಲ ರೈತರು ಎಲ್ಲ ದೇ ವೆರಿ ಫ್ರೆಂಡ್ಲಿ, ದೇ ವೆರಿ ಪೊಲೈಟ್. ಸೊ ನಾವು ಹೇಳ್ಕೊಡ್ತಾರೆ. ಈಗ ಸಪೋಸ್ ನಮಗೆ ಒಂದು ಐಟಮ್ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ದೇ ವಿಲ್ ಎಕ್ಸ್ಪ್ಲೈನ್ ಅಸ್. ಸೊ ಮಿಲ್ಲೆಟ್ ದೇ ಫಾರ್ ಎಕ್ಸಾಂಪಲ್ ಸುಮಾರು ಐಟಮ್ಸ್ ಇರುತ್ತೆ ನಮ್ಗೆ ಗೊತ್ತಿರಲ್ಲ. ಸೊ ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇದಕ್ಕೆ ಒಳ್ಳೆಯದು, ಮಕ್ಕಳಿಗೆ ಇದು ಒಳ್ಳೆಯದು. ಸೊ ಆ ಥರ ಇಲ್ಲಿ ಈವನ್ ದ ಎನ್ವೈರ್ಮೆಂಟ್ ಇಸ್ ವೆರಿ ಗುಡ್. ಸೊ GKVK ಕಾಲೇಜಲ್ಲಿ ಎವ್ರಿ ಮಂತ್ ನಡೆಯುತ್ತೆ ಅದು. ಸೊ ಒಂಥರ ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ಪೀಪಲ್ ಫ್ರಮ್ ಆಲ್ ಓವರ್ ಬ್ಯಾಂಗ್ಳೂರ್, ಆಲ್ ಪ್ಲೇಸಸ್ ಆಫ್ ಬ್ಯಾಂಗ್ಳೂರ್ ದೇ ಕಮ್ ಹಿಯರ್ ಆ್ಯಂಡ್ ದೇ ಶಾಪ್. ಒಂಥರ ಖುಷಿ ಆಗುತ್ತೆ ಇಲ್ಲಿ, ಒಂಥರ ಹೋಮ್ಲಿ ಥರ ಅನಿಸುತ್ತೆ. ಇವಾಗ ನಾವು ಹಸುಗಳು ಈ ಥರ ಕುರಿಗಳು ನೋಡೋದೇ ಕಡಿಮೆ, ಸಿಟಿಲೆಲ್ಲ ನೋಡಲಿಕ್ಕೆ ಸಿಗಲ್ಲ. ಸೊ ಇಲ್ಲಿ ನನ್ನ ಮಕ್ಕಳಿಗೆ ಅಂತೂ ಇದು ನೋಡೋದು ಪರ್ಟಿಕ್ಯುಲರ್ ತುಂಬ ಇಷ್ಟ. ಹಸು ನೋಡೋದು, ಕುರಿಗಳು ನೋಡೋದು, ಅದಕ್ಕೋಸ್ಕರ ಕರ್ಕೊಂಡು ಬರ್ತೀವಿ. ಅವ್ರು ಇಲ್ಲಿ ಗ್ರಾಸಸ್ ಎಲ್ಲ ಫೀಡ್ ಮಾಡ್ತಾರೆ ಕುರಿಗಳಿಗೆಲ್ಲ. ಸೊ ಒಂಥರ ಫ್ರೆಂಡ್ಲಿ ನೇಚರ್. ಸೊ ಆ್ಯನಿಮಲ್ಸ್ ಜೊತೆ ಆಗಲಿ ಒಂದು ಕನೆಕ್ಷನ್ ಇರುತ್ತೆ. ಮತ್ತು ಐಟಮ್ಸ್ ಅಷ್ಟೇ, ಈಗ ಮ್ಯಾಂಗೋ ಸೀಸನ್ಸ್ ಇದೆ, ಇವನ್ ಜಾಕ್ ಫ್ರೂಟ್ ಸೀಸನ್ ಇದೆ. ಸೊ ವೆರೈಟಿ ಆಫ್ ಬೇರೆ ಬೇರೆ ವೆರೈಟೀಸ್ ಸಿಗುತ್ತೆ ಇಲ್ಲಿ. ಸೊ ಮಾರ್ಕೆಟಲ್ಲಿ ಹುಡುಕಿ ತೆಗೊಳ್ಳೋಕ್ಕಿಂತ ಇಲ್ಲಿ ಒಂದೇ ಸ್ಪಾಟಲ್ಲಿ ಎಲ್ಲ ಥರದ ವೆರೈಟಿ ಸಿಗುತ್ತೆ. ಎವ್ರಿ ಟೈಮ್ ಬರುವಾಗ, ಇವಾಗ ಲಾಸ್ಟ್ 2 months ಜಾಕ್ ಫ್ರೂಟ್ ಸೀಸನ್ ನಡೀತಾ ಇದೆ. ತುಂಬ ಚೆನ್ನಾಗಿ ಜಾಕ್ ಫ್ರೂಟ್ ಸಿಗುತ್ತೆ. ಇವಾಗ ಮ್ಯಾಂಗೋ ಸ್ಟಾರ್ಟ್ ಆಗಿದೆ, ಫುಲ್ ಹಣ್ಣಾಗಿಲ್ಲ, ಬಟ್ ಇದು ಕಾಲೇಜ್ ಇಲ್ಲೇ ಬೆಳೆದಿರೋ ಮ್ಯಾಂಗೋಸ್. ಸೊ ಇಡ್ಬೋದು, ರೈಪ್ ಆಗಲಿಕ್ಕೆ ಚೆನ್ನಾಗಿದೆ. ಇಲ್ಲಿ GKVKಯಲ್ಲಿ ನಡೀತಾ ಇರೋ ನಾವು ರೈತರ ಸಂತೆಗೆ ಬಂದಿದ್ದೀವಿ. ನಾವು ಆನ್ಲೈನಲ್ಲಿ ಬೈ ಮಾಡ್ತೀವಿ, ಮನೆ ಹತ್ರ ತರಕಾರಿ ಬರುತ್ತೆ, ಶಾಪ್ಸ್ಗೆ ಹೋಗಿ ಬೈ ಮಾಡ್ತೀವಿ. ಬಟ್ ಇಲ್ಲಿ ರೈತರು ತಾವೇ ಬೆಳೆದಿರೋ ಬೆಳೆನ ತಂದ್ಬಿಟ್ಟು ಇಲ್ಲಿ ಮಾರ್ತಾರೆ. ತುಂಬ ಫ್ರೆಶ್ ಆಗಿ ಸಿಗುತ್ತೆ. ಆ್ಯಂಡ್ ಮಂತ್ ಎಂಡಲ್ಲಿ ಒನ್ಸ್ ಇನ್ ಅ ಮಂತ್, ಎವ್ರಿ ವೀಕೆಂಡ್ ಇರುತ್ತೆ ಅನ್ಕೊತೀನಿ, ಮಂತ್ ವೀಕೆಂಡು. ಆ್ಯಂಡ್ ನಾವಿಲ್ಲಿ ಏರಿಯಾಕ್ಕೆ ಹೊಸದಾಗಿ ಬಂದಿದ್ದೀವಿ, ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ. ತುಂಬ ಚೆನ್ನಾಗಿದೆ, ಎಲ್ಲ ಜನ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಹಳ್ಳಿ ಸೊಗಡನ್ನ ಇಲ್ಲಿ ಕಾಣ್ತೀವಿ. ನಾವು ಮೂಲತಃ ಹಳ್ಳಿಯವರೇನೆ, ಬಟ್ ನಮ್ಮ ಮಕ್ಕಳಿಗೆ ಈ ಎತ್ತಿನ ಗಾಡಿ ಆ ಎಂಜಾಯ್ಮೆಂಟ್ ಅವ್ರು ನೋಡಿರ್ಲಿಲ್ಲ. ಇಲ್ಲಿ ನಾವು ಅದೆಲ್ಲದನ್ನು ಕಾಣ್ಬಹುದು. ಎತ್ತುಗಳಿದಾವೆ, ಕುರಿ, ಆಡು ಎಲ್ಲದೂ ಬಂದಿದೆ. ಮಕ್ಕಳು, ಜನ ಎಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಫ್ರೆಶ್ ಆಗಿ ಬೆಳೆದಿರೋ ಫ್ರೂಟ್ಸು, ವೆಜಿಟೇಬಲ್ಸು, ಹುಣಸೆ ಹಣ್ಣಾಗಿರ್ಬೋದು ಎಲ್ಲದನ್ನು ರೈತರೇ ತಂದ್ಬಿಟ್ಟು ಇಲ್ಲಿ ಮಾರ್ತಾ ಇದ್ದಾರೆ. ಆ್ಯಂಡ್ ಆರೋಗ್ಯಕ್ಕೂ ಒಳ್ಳೇದು. ಆ್ಯಂಡ್ ತುಂಬ ಚೆನ್ನಾಗಿದೆ, ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇದೊಂದು ಬೆಂಗಳೂರಲ್ಲಿ, ಬೆಂಗಳೂರು ಅಂತ ಸಿಟಿಲಿ ಈ ಥರದ್ದು ಸಿಗೋದು ತುಂಬಾನೇ ಅಪರೂಪ. ನಾವು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸರ್, ನಮ್ಮದು SNM ಆರ್ಗ್ಯಾನಿಕ್ ಫುಡ್ಸ್ ಏನಿದೆ, ನಾವು ಏನು ಉದ್ದೇಶ ಇಟ್ಕೊಂಡಿದ್ದೀವಿ ಅಂತ ಅಂದರೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಕಲಬೆರಕೆ ಇರಬಾರ್ದು, ಪ್ರಿಸರ್ವೇಟಿವ್ಸ್ ಇರಬಾರ್ದು, ಸಕ್ಕರೆ ಪದಾರ್ಥ ಯೂಸ್ ಮಾಡಬಾರ್ದು. ಬಟ್ ಯೂಶಲಿ ಬೇರೆ ಕಂಪ್ನೀಸ್ ಏನು ಅಂತ ಅಂದರೆ ಸ್ವಲ್ಪ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತಾರೆ. ಹಾಗಾಗಿ ಅದರದ್ದು ಬಾಳಿಕೆ ಏನಪ್ಪ ಅಂದರೆ 3 ರಿಂದ 4 ತಿಂಗಳು ಅಂತೀವಿ. ಬಟ್ ನಮ್ಮದು ಲಡ್ಡೂಸ್ ಇದೆ ಸರ್. ಲಡ್ಡೂಸಲ್ಲಿ ನಾವು ಬಂದು ರಾಗಿ ಮಕಾನ ಲಡ್ಡು ಅಂತೇಳಿ ಹಳೆ ಕಾಲದ ಟೇಸ್ಟಿಗೆ, ಇಂಗ್ರೀಡಿಯೆಂಟ್ಸಿಗೆ ಹೊಸ ಟಚ್ ಕೊಟ್ಟಿದ್ದೀವಿ ಸರ್ ನಾವು. ಆಮೇಲೆ ಸಾವಕ್ಕಿ ಲಡ್ಡು ಅಂತ ಮಾಡ್ತೀವಿ. ಆಮೇಲೆ ಇನ್ನೊಂದು ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಮಾಡ್ತೀವಿ. ಡ್ರೈ ಫ್ರೂಟ್ಸ್ ಲಡ್ಡು ಏನಪ್ಪಾ ಅಂತ ಅಂದರೆ ಬೆಲ್ಲ ಯೂಸ್ ಮಾಡಲ್ಲ ಸರ್ ನಾವು, ಡೇಟ್ಸಿಂದನೇ ಸ್ವೀಟನ್ ಮಾಡಿ ಕೊಡೋದು. ಮತ್ತೆ ಇನ್ನೊಂದು ಬಂದು ಅಗಸೆ ಲಡ್ಡು ಸರ್. ತುಂಬಾ ಇವಾಗ ಅಗಸೆ ಅಂತೇಳಿ ಮಾರ್ಕೆಟಲ್ಲಿ ಇರೋದ್ರಿಂದ ಅಗಸೆಲಿ ಯಾಕೆ ಲಡ್ಡು ಟ್ರೈ ಮಾಡಬಾರ್ದು ಅಂತೇಳಿ ಅಗಸೆಯಲ್ಲಿ ಹೊಸ ಥರ ಲಡ್ಡು ಮಾಡಿದ್ದೀವಿ ಸರ್. ಅದರಲ್ಲಿ ಬರೀ ಅಗಸೆ ಹಾಕಿಲ್ಲ ಸರ್, ಡ್ರೈ ಫ್ರೂಟ್ಸ್ ಇದೆ, ಕ್ಯಾಶ್ಯೂ ನಟ್ ಇದೆ, ಬಾದಾಮ್ ಇದೆ, ಜಾಗ್ರಿ ಹಾಕಿದ್ದೀವಿ. ಮತ್ತು ಪ್ರತಿಯೊಂದಕ್ಕೂ ಸಹ A to G ಯೂಸ್ ಮಾಡಿದ್ದೀವಿ ಸರ್. ನಮ್ಮದೇ ಆದಂಥ ಫಾರ್ಮ್ ಇದೆ, ಸಾಹಿವಾಲ್ ಏನು ಹಸು ಎಲ್ಲ ನೋಡ್ಕೊತಾ ಇದ್ದೀವಿ. ಅದರಿಂದ ಬಂದು ತುಪ್ಪದಿಂದ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಪ್ರಾಡಕ್ಟ್ಸ್ ಎಲ್ಲ ಮಾಡಿದ್ದೀವಿ ಸರ್. ಮತ್ತು ಹಾಗೆ ಟ್ಯಾಮರಿಂಡ್, ಹುಣಸೆ ಹಣ್ಣಿಂದ ಇದು ಸಿಗುತ್ತೆ ಸರ್, ಚಟ್ನಿ, ತೊಕ್ಕು ಅಂತ ಅಂತೀವಿ, ತೊಕ್ಕು ಸಿಗುತ್ತೆ ಸರ್, ಅದೂ ಇದೆ. ಮತ್ತು ಹಾಗೆ ಮಲ್ಟಿ ಮಿಲೆಟ್ ಮಾಲ್ಟ್ ಪೌಡರ್ ಸಿಗುತ್ತೆ ಸರ್, ಮತ್ತು ನವಣೆ ಮಾಲ್ಟ್ ಪೌಡರ್ ಸಿಗುತ್ತೆ. ಮಲ್ಟಿ ಮಿಲೆಟಲ್ಲಿ ಮಾಲ್ಟಲ್ಲಿ ಬರೋದು ಏನಪ್ಪ ಅಂದರೆ, ಬೇರೆ ಕಂಪ್ನೀಸ್ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಏನು ಮಾಡ್ತಾರೆ,
ಡ್ರೈ ರೋಸ್ಟ್ ಮಾಡ್ತಾರೆ, ಪೌಡರ್ ಮಾಡ್ತಾರೆ ಸರ್. ಬಟ್ ನಾವು ಹಂಗಲ್ಲ ಸರ್, ಪ್ರತಿಯೊಂದು ತಗೊಂಡ್ಬಂದು ಒಂದು 8 to 10 hours ಅದನ್ನ ನೆನ್ಸಾಕಿ ಬಿಸಿಲಿಗೆ ಒಣಗಾಕಿ ಸರ್, ಅದನ್ನೆಲ್ಲ ಗಿರಣಿ ಹಾಕ್ಸಿ ಮಾಲ್ಟ್ ಪೌಡರ್ ರೆಡಿ ಮಾಡಿದೀವಿ ಸರ್. ಇತ್ತೀಚೆಗೆ ಮಿಲೆಟ್ಸ್ ಅಂತ ಯಾವ ಮಿಲೆಟ್ಸ್ ಅಂತ ಅಂತಾರೆ, ಅದಕ್ಕೋಸ್ಕರ ಬರೀ ಮಿಲೆಟ್ಸ್ ಇಲ್ದೇನೆ ಸೀರಿಯಲ್ಸ್ ಹಾಕಿ ದವಸ ಧಾನ್ಯಗಳನ್ನ ಹಾಕಿ ಟೇಸ್ಟು ಚೆನ್ನಾಗಿರ್ಬೇಕು, ನ್ಯೂಟ್ರಿಷನ್ ಇನ್ಫಾರ್ಮೇಶನ್ ಚೆನ್ನಾಗಿರ್ಬೇಕು ಅಂತೇಳಿ ಮಲ್ಟಿ ಮಿಲೆಟ್ ಬಾರ್ಡರ್ ಮತ್ತೆ ಫಾಕ್ಸ್ಟೈಲ್ ಮಿಲೆಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ ಸರ್. ಸರ್ ಅಂದ್ರೆ ಇವಾಗ ಅದೇ ಹೊಸ ಇನೋವೇಷನ್ ಅಂತಾನೆ ಹೇಳ್ಬೋದು ಸರ್. ಇವಾಗ ನವಣೆ ಮತ್ತೆ ಸಾವಕ್ಕಿಯಲ್ಲಿ ನಮ್ಮ ಅಜ್ಜಿಯವರೆಲ್ಲ ಮಾಡೋರು, ನವಣಕ್ಕಿ ಉಂಡೆ, ಸಾವಕ್ಕಿ ಉಂಡೆ ಮಾಡೋರು, ಅದ್ರಲ್ಲಿ ಬರೀ ಬೆಲ್ಲ ಹಾಕಿ ಸ್ವಲ್ಪ ಕೊಬ್ಬರಿ ಹಾಕಿ ಮಿಕ್ಸ್ ಕೊಡೋರು. ಅದಕ್ಕಿಂತ ಟೇಸ್ಟ್ ಚೆನ್ನಾಗಿ ಮಾಡಬೇಕು ಮತ್ತೆ ನ್ಯೂಟ್ರಿಷನ್ ಚೆನ್ನಾಗಿರ್ಬೇಕು ಅಂತೇಳಿ ಬರೀ ಸಾವಕ್ಕಿ ಅಲ್ಲ ಸರ್, ಸಾವಕ್ಕಿ ಜೊತೆ ನಾವು ಸ್ವಲ್ಪ ಏನು ಬಾದಾಮ್ ಹಾಕಿದ್ದೀವಿ ಸರ್. ಬಾದಾಮಿ ಇದೆ, ಮತ್ತೆ ಕ್ಯಾಶ್ಯೂ ಇದೆ, ಮತ್ತೆ ಸ್ವೀಟನ್ಗೋಸ್ಕರ ಅಂತೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ಯೂಸ್ ಮಾಡಿದೀವಿ ಸರ್. ಅದನ್ನ ಪ್ರತಿಯೊಂದನ್ನು ಸಹ ಲ್ಯಾಬ್ ಟೆಸ್ಟ್ ಮಾಡಿಸಿದೀವಿ ಸರ್. ಪ್ರತಿಯೊಂದು ರಿಪೋರ್ಟ್ ಅಲ್ಲೂ ಸಹ ಟ್ರಾನ್ಸ್ ಫ್ಯಾಟ್ ಎಲ್ಲ 0 ಬಂದಿದೆ ಸರ್. ಆಮೇಲೆ ಮತ್ತೆ ಶುಗರ್ ಲೆವೆಲ್ ಕಮ್ಮಿ ಇದೆ ಸರ್ ಪ್ರತಿಯೊಂದು ಲ್ಯಾಬ್ ಟೆಸ್ಟ್ ಅಲ್ಲೂ. ಮತ್ತೆ ಲ್ಯಾಬ್ ರಿಪೋರ್ಟ್ ಚೆನ್ನಾಗಿದೆ ಸರ್ ನಮ್ದಲ್ಲಿ ಬಂದಿರುವಂತ ಪ್ರಾಡಕ್ಟ್ಸ್. ಇದನ್ನ ನಾನು ಲಾಸ್ಟ್ ಒಂದು 1 year ಇಂದ ಟ್ರೈ ಮಾಡ್ತಾ ಇದ್ದೀನಿ ಸರ್. ಇಲ್ಲಿ ರೈತ ಸಂತೆಗೆ ಬಂದು ಪರವಾಗಿಲ್ಲ ಸರ್, ಫಾರ್ಮರ್ಸ್ ಅದೆಲ್ಲ ಮಾರ್ಕೆಟಿಂಗ್ ಎಲ್ಲ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ನಮಸ್ತೆ, ನನ್ನ ಹೆಸರು ಚೈತ್ರ ಅಂತೇಳಿ. ನಾನು ತಿಪ್ಟೂರಿಂದ ಬಂದಿದ್ದೇನೆ. ನಾನು ಹಲವಾರು ಹೋಮ್ ಮೇಡ್ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದೀನಿ. ಪುಳಿಯೋಗರೆ, ಬಿಸಿಬೇಳೆ ಬಾತು, ವಾಂಗಿ ಬಾತು, ರಸಂ ಪೌಡರು, ಸಾಂಬಾರ್ ಪೌಡರು, ಹಲವಾರು ನಾನ್ ವೆಜ್ ಪೌಡರ್ಗಳನ್ನ ಸಹ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಹೋಮ್ ಮೇಡ್ ವೈನ್ಸ್ಗಳು ಮಾಡ್ತಾ ಇದ್ದೀನಿ. ಗ್ರೇಪ್ಸ್ ವೈನು, ವಿಳ್ಯದೆಲೆ ವೈನು, ಡ್ರ್ಯಾಗನ್ ಫ್ರೂಟ್ ವೈನು, ಇಂಥದ್ದು ಹಲವಾರು ಪದಾರ್ಥಗಳು ಮಾಡ್ತಾ ಇದ್ದೀನಿ. ಮತ್ತೆ ನಮ್ದು ಮನ್ವಿಕ್ ನ್ಯಾಚುರಲ್ಸ್ ಎಂಬ ಮರದ ಗಾಣದ ಎಣ್ಣೆ ಇದೆ. ಅದ್ರಲ್ಲಿ ಕೊಬ್ಬರಿ ಎಣ್ಣೆ ಮಾಡ್ತೀವಿ, ಮತ್ತೆ ಎಳ್ಳೆಣ್ಣೆ ಸಿಗುತ್ತೆ, ಕೋಕೋನಟ್ ಆಯಿಲ್ ಸಿಗುತ್ತೆ. ನಾನು ಇದಕ್ಕೆಲ್ಲ ನನಗೆ ಮೊದಲನೇದಾಗಿ ಕಾರಣ ಯಾರು ಅಂತ ಹೇಳಿದ್ರೆ, ನನಗೆ KVK ಕೊನೆಹಳ್ಳಿ ಕಡೆಯಿಂದ ನನಗೆ ಪ್ರೋತ್ಸಾಹ ಸಿಕ್ತು, ಟ್ರೈನಿಂಗ್ ಕೊಟ್ಟರು. ಟ್ರೈನಿಂಗ್ ತಗೊಂಡು ಇವಾಗ ನಾನು ಒಬ್ಬ ಎಂಟರ್ಪ್ರೈನರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಂಗೆ ತುಂಬಾ ಸಂತೋಷ ಇದೆ. ಮತ್ತೆ ನಾನು ಇಲ್ಲಿ GKVKಗೆ 1 ವರ್ಷದಿಂದ ಬರ್ತಾ ಇದ್ದೀನಿ. ನನಗಂತೂ ತುಂಬಾ ಹೆಲ್ಪ್ ಆಗಿದೆ. ಇಲ್ಲಿ ಬಂದು ನನಗೆ ಕಸ್ಟಮರ್ಸ್ ಆಗಿರ್ಬೋದು ತಗೊಂಡು, ಮತ್ತು ರಿಪೀಟೆಡ್ ಕಸ್ಟಮರ್ಸು ನನಗೆ ಕೊರಿಯರ್ ಮೂಲಕ ಎಲ್ಲ ಆರ್ಡರ್ಗಳನ್ನ ತಗೊಳ್ತಾರೆ. ನಾನು ಕೊಡ್ತೀನಿ ಅವ್ರಿಗೆ ಸಂತೋಷದಿಂದ. ಇವಾಗ ಒಬ್ರು ನಮ್ಮ ಕಸ್ಟಮರ್ಸ್ ಆರ್ಡರ್ ಕೊಟ್ಟಿದ್ರು, ಇವಾಗ ಅವ್ರಿಗೆ ಕೊಟ್ಟು ಈ ಕಡೆ ಬಂದಿದ್ದು. ಹಣ್ಣುಗಳ ರಾಜ ಅಂದ್ರೆ ಮಾವಿನ ಹಣ್ಣು. ಮಾವಿನ ಹಣ್ಣಿನ ಸೀಸನ್ ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಂದ ಹಿಡ್ಕೊಂಡು ಚಿಕ್ಕವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ಇವಾಗ ಸೀಸನ್ ಸ್ಟಾರ್ಟ್ ಆಗಿದ್ರಿಂದ ಇವಾಗ ಬೇರೆ ಬೇರೆ ತರ ಬರ್ತಾ ಇದೆ. ಮುಂಚೆ 1 ತಿಂಗಳು ಮುಂಚೆ ಯಾರು ತಗೊಂತಿರ್ಲಿಲ್ಲ, ಇವಾಗೆಲ್ಲ ಮೇಳ ಶುರುವಾಗಿದೆ, ರೈತರ ಸಂತೆ ಶುರುವಾಗಿದೆ. ಸೊ ರೈತರಿಂದ ಡೈರೆಕ್ಟ್ ನಮಗೆ ಅದು ಒಂದು ಉಪಯೋಗ ಆಗುತ್ತೆ. ಇಲ್ಲಿ ನಮ್ದು ಅಗ್ರಿಕಲ್ಚರ್ ಕಾಲೇಜ್ನಲ್ಲಿ ಬೆಳೆದಿರೋ ಹಣ್ಣುಗಳು ಸಿಗ್ತವೆ. ಸೊ ತುಂಬಾ ವೆರೈಟಿ ನೀವು ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ವೆರೈಟಿ ಇದೆ. ಸೊ ಬನ್ನಿ ತಗೊಳ್ಳಿ, ಎಲ್ಲ ಫುಲ್ ಸೀಸನ್ ಇನ್ನೂ 2 ತಿಂಗಳು ಇರುತ್ತೆ. ಬೇರೆ ಬೇರೆ ಕಡೆ ಎಲ್ಲ ಮೇಳ ಹಾಕಿರ್ತಾರೆ, ಎಂಜಾಯ್ ಮಾಡಿ. ಇನ್ನ ಕೇಸರ್ ಬರಬೇಕು, ರತ್ನಗಿರಿ ಅಲ್ಫಾನ್ಸೋ ಬರಬೇಕು, ಆಮೇಲೆ ರತ್ನ ಬರಬೇಕು. ಇನ್ನ ಎಲ್ಲ ಟೋಟಲ್ 16 ವೆರೈಟಿ ಸಿಗುತ್ತೆ ಸರ್ ಇಲ್ಲಿ. ಪ್ರತಿಯೊಂದು ಕಡೆ ಬಂದ್ರೆ ನೀವು ಕಾಯಿ ಗಿಡದಲ್ಲೇ ಕಿತ್ಕೊಡ್ತೀವಿ. May 15 ಮೇಲೆ ಬಂದು ಗಿಡದಲ್ಲೇ ಬಂದು ಕಿತ್ಕೊಂಡು ಹೋಗ್ಬೋದು ನೀವು. ಎಲ್ಲಾ ವೆರೈಟಿ ಸಿಗುತ್ತೆ ಸರ್, 16 ವೆರೈಟೀಸ್ ಇದೆ. ಇವಾಗ ಸರ್ ಒಂದೊಂದು ವೆರೈಟಿ ಇದೆ ಸರ್. ಬೈಗನ್ಪಲ್ಲಿ 100, 120 ಇದೆ, ಮಲ್ಲಿಕಾ 150, 160, 180 ಗಂಟ ಇದೆ. ಆಮೇಲೆ ಸಿಂಧೂರ 100, ಅಲ್ಫಾನ್ಸೋ 150, 180, ರಸ್ಪುರಿ ಇದೆ 130, 140. ಆಮೇಲೆ ಇದು ಯಾವುದು ಮಲ್ಗೋಬಾ ಇದೆ 180. ಈ ತರ ಸರ್ ರೇಟು ಇವಾಗ ಸ್ವಲ್ಪ ಜಾಸ್ತಿ ಇದೆ, ಸ್ಟಾರ್ಟಿಂಗ್ ಅಲ್ವಾ, ಸ್ಟಾರ್ಟ್ ಆಗಿ ಸ್ವಲ್ಪ ದಿನ ಆಯ್ತು ಅಷ್ಟೇ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಎಲ್ಲ ಕಮ್ಮಿ ಆಗುತ್ತೆ ಸರ್. ಪರವಾಗಿಲ್ಲ ಸರ್, ಕಸ್ಟಮರ್ಸ್ ನಮ್ಮ ಹತ್ರ ರೆಗ್ಯುಲರ್ ಆಗಿ ಬರೋ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ. ಇನ್ನು ಹೊಸಬರು ಎಲ್ಲರೂ ಬರ್ತಾರೆ. ಕಸ್ಟಮರ್ಸ್ ಪರವಾಗಿಲ್ಲ ಇಂಪ್ರೂವ್ ಆಗ್ತಾ ಇದಾರೆ ಸರ್. ಸರ್ ನಾವು ಇಲ್ಲಿ ಹತ್ತತ್ರ ಒಂದು 20 ವರ್ಷದಿಂದ ನಾವು ಇಲ್ಲೇ ಇರೋದು. ಬಟ್ ಈ ವ್ಯಾಪಾರ ಮಾಡ್ತಾ ಒಂದು 15 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತಾ ಇದೀವಿ ಸರ್. ಗ್ರಾಹಕರು ಹಣ್ಣು ನೋಡಿ ಮರದಲ್ಲಿ ಬಂದು ಹಣ್ಣು ಕಿತ್ಕೊಟ್ರೆ ಅವ್ರಿಗೆ ಅದೇ ಖುಷಿ. ಅವ್ರಿಗೆ ಇಲ್ಲಿ ಇಡೀ ಬೆಂಗಳೂರಲ್ಲಿ ಎಲ್ಲೇ ಹುಡುಕಿದ್ರು ಯಾರು ಮರದಲ್ಲಿ ಕಿತ್ಕೊಡಲ್ಲ, ಎಲ್ಲೋ 30% ಅಷ್ಟೇ. ಅದು ನಮ್ದು ಒಂದು. ನೀವು ಇಲ್ಲಿ ಬಂದು ಒಂದೇ ವೆರೈಟಿ ಅಲ್ಲ, ಎಲ್ಲಾ ವೆರೈಟಿನೂ ಸಿಗುತ್ತೆ ನಮ್ಮಲ್ಲಿ. 16 ವೆರೈಟಿ ಇದೆ. 16 ವೆರೈಟಿ, ಪ್ರತಿಯೊಂದು ವೆರೈಟಿ ನೀವು ಕೇಳಿದ್ದು ಕಾಯಿ ಗಿಡದಲ್ಲೇ ಕಿತ್ಕೊಡ್ತೀವಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟೊತ್ತು ಸಿರಿಧಾನ್ಯಗಳಿಂದ ಹಿಡಿದು ಹಣ್ಣು ಹಂಪಲುಗಳವರೆಗೂ ವೈಶಿಷ್ಟ್ಯತೆ. ಒಂದು ಕಡೆ ಹಳ್ಳಿ ವಾತಾವರಣನೇ ನೀವು ಇಲ್ಲಿ ಕಾಣಬಹುದು. ಇಲ್ಲಿ ನಾವು ಬರುವಂಥ ಮಕ್ಕಳು ಜನಗಳಿಗೆಲ್ಲ ನಾವು ಒಂದು ಹಳ್ಳಿಲಿದ್ದೀವಿ ಅನ್ನೋ ವಾತಾವರಣ ಕಾಣಿಸ್ತಾ ಇದೆ. ಇದಲ್ಲದೆ ಇಲ್ಲಿರುವಂಥ ವೈಶಿಷ್ಟ್ಯವಾದಂಥ ಈ ಕಾಡು ಜೇನು, ವಿವಿಧ ಬಗೆಯಂಥ ಹೂವು ಗಿಡಗಳು ಮತ್ತು ಒಂದು ನೇಚರ್ಗೆ ಒಂದು ಹೊಸ ಲೋಕಕ್ಕೆ ಕರ್ಕೊಂಡು ಹೋಗುವಂಥದ್ದು ಇಲ್ಲಿ ಆಗ್ತಾ ಇದೆ. ಇದು ರೈತರ ಸಂತೆಯ ವಿಶೇಷವಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.